ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 अरे, क्या कर रहा है? इधर इधर इधर, हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಿಗ್ಗಾಲು ಗ್ರಾಮದ PM ವೇಣುಕುಮಾರ್ ಅವರು ಇದ್ದಾರೆ. ಇವರು ಪಡಿನ್ಯಾರಂಡ ವೇಣುಕುಮಾರ್ ಕಟ್ಟಿ ಅಂತಲೇ ಚಿರಪರಿಚಿತರು. ವೇಣುಕುಮಾರ್ ಅವರು ನಮ್ಮ ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇವರು ಭತ್ತದ ಬೆಳೆ ಸ್ಪರ್ಧೆಯಲ್ಲಿ ಮಳೆಯಾಶ್ರಿತ ಭತ್ತವನ್ನು ಬೆಳೆದು ರಾಜ್ಯ ಮಟ್ಟಕ್ಕೆ 2ನೇ ಸ್ಥಾನವನ್ನು ಗಳಿಸಿದ್ದಾರೆ. ಇವತ್ತು ಅವರ ಭತ್ತದ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ವೇಣುಕುಮಾರ್ ಅವರು. ನಮಸ್ಕಾರ ಸರ್. ಮೊದಲಿಗೆ ತಮಗೆ ಅಭಿನಂದನೆಗಳು. ಧನ್ಯವಾದಗಳು. ತಾವು ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ರಾಜ್ಯ ಮಟ್ಟದಲ್ಲೇ 2ನೇ ಸ್ಥಾನವನ್ನು ಗಳಿಸಿದ್ದಾರೆ. ಹೌದು ಸರ್. ಇದು 2023-24ನೇ ಸಾಲಿಂದು. ಹೌದು. ನಮ್ಮ ಕೃಷಿ ಇಲಾಖೆಯವರು ನಡೆಸಿದಂಥ ಈ ಭತ್ತದ ಕಟಾವು ಒಂದು ಪರೀಕ್ಷೆಯಲ್ಲಿ ನಿಮಗೆ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 113.49 ಕ್ವಿಂಟಾಲ್ನಷ್ಟು ಇಳುವರಿ ಬಂದಿದೆ. ಇದು ರಾಜ್ಯ ಮಟ್ಟಕ್ಕೆ 2ನೇ ಸ್ಥಾನ. ಅದು ನಮ್ಮ ಕೊಡಗು ಜಿಲ್ಲೆಯ ಹಿರಿಮೆ ಅಂತ ಹೇಳ್ಬೋದು. ಮಳೆಯಾಶ್ರಯದಲ್ಲೇ ತಾವು ಇಷ್ಟು ಗಳಿಸಿದ್ದಾರೆ. ನಿಮ್ಮ ನೈಜ ಇಳುವರಿ ಎಷ್ಟಿರ್ಬೋದು ಒಂದು ಎಕರೆಗೆ ನಿಮ್ಮ ಒಂದು ಲೆಕ್ಕಾಚಾರದಲ್ಲಿ? ನಮ್ಮ ಇಲ್ಲಿ ನಾರ್ಮಲ್ ಆಗಿ ಮಾಡಿದ್ರೆ ಸಹ ನಮಗೆ ಬರುವುದಂದರೆ ಒಂದು ಎಕರೆಗೆ ಹೆಚ್ಚು ಕಡಿಮೆ ಒಂದು 25-30 ಕ್ವಿಂಟಾಲ್ ಬರ್ಬೋದು ಬೇರೆ ತಳಿಗಳಾದರೆ. ತುಂಗ ಭತ್ತದ ತಳಿ ಆದರೆ ಅದು ಸ್ವಲ್ಪ ಇಳುವರಿ ಹೆಚ್ಚಿಗೆ ಬರ್ತಾ ಇರ್ತದೆ. ಅದರಿಂದ ಅದನ್ನು ನಾವು ಬೆಳೀತಾ ಇದ್ದೀವಿ. ಅಂದರೆ ಒಂದು ಎಕರೆಗೆ ಅಷ್ಟು ಒಂದು 35-40 ಕ್ವಿಂಟಾಲ್ ಬರ್ಬೋದು ಸರ್. ತುಂಗ ಬರ್ತದೆ ಅಂದರೆ ನಾವು ಅದನ್ನು ಸ್ವಲ್ಪ ಈ ಗೊಬ್ಬರ ನಿರ್ವಹಣೆ, ನೀರಿನ ನಿರ್ವಹಣೆ ಸ್ವಲ್ಪ ನೋಡಬೇಕಾಗ್ತದೆ. ಅಂದರೆ ಈ ಕೃಷಿ ಪ್ರಶಸ್ತಿಗೆ ತಾವು ಸ್ಪರ್ಧಿಸಿದ್ರಲ್ಲ? ಹೌದು ಸರ್. ಇದಕ್ಕಾಗಿ ವಿಶೇಷವಾದ ಗಮನ ಕೊಟ್ಟು ಕೂಡ ಭತ್ತದ ಬೆಳೆ ಬೆಳೆದ್ರೆ? ನಾನಂದರೆ 2013ನೇ ಇದರಲ್ಲಿ ಈ ಕೃಷಿ ಇಲಾಖೆಗೆ ಬೀಜ ಭತ್ತಕ್ಕಾಗಿ ಬಂದಿರುವಾಗ ಅಲ್ಲಿ ಅಧಿಕಾರಿಗಳು ಹೇಳಿದ್ರು, ನನ್ನ ಹೀಗೆ ಮಾತನಾಡಿರುವಾಗ, ಕೃಷಿ ಇದರಲ್ಲಿ ಪ್ರಶಸ್ತಿಗಳು ಬರ್ತಾ ಇದೆ, ನೀವು ಸ್ಪರ್ಧೆ ಮಾಡಿ ನೋಡಿ ಅಂತ ಹೇಳಿದ್ರು. ಅವಾಗ ಅಂದರೆ ಬಾಲ್ಯದ ಇದರಲ್ಲಿ ಎಜುಕೇಶನ್ ಮನೆಯಲ್ಲೇ ಇದ್ದು ಕೃಷಿಗೆ ಆರಂಭದ ಸಮಯ. ಅವಾಗ ನೋಡುವಂತ ಮಾಡಿದ್ದೀವಿ ಸರ್. ಅಂದರೆ ನಿಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ದಾರೆ? ತಂದೆಯವರು ಕೃಷಿ, ಅಜ್ಜನವರು ಕೃಷಿ, 3 ತಲೆಮಾರಿಂದನೂ ಕೃಷಿನೇ ನಡೆಸ್ತಾ ಬರ್ತಾ ಇದ್ದೀವಿ. ಮತ್ತು ನೀವು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲೂ ಪ್ರಶಸ್ತಿ ತಗೊಂಡಿದ್ದೀವಿ ಸರ್. ಅಂದರೆ ಈಗ ತುಂಗ ತಳಿಯನ್ನು ನೀವು ಬಳಸ್ಕೊಂಡ್ರಿ? ತುಂಗ ತಳಿ ನಿಮ್ಮ ಈ ಕೃಷಿ ಪ್ರಶಸ್ತಿ ಒಂದು ಸ್ಪರ್ಧೆಗೆ ಏನು ತುಂಗ ತಳಿ ವಿಶೇಷ? ತುಂಗ ತಳಿ ಅಂದರೆ ಅದು ಒಂದು ಹೈಬ್ರಿಡ್ ತಳಿ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮದು ಮೊದಲಿನ ತಳಿಗಳಾದರೆ ನಮ್ಮ ನಾಟಿ ತಳಿಗಳಲ್ಲಿ ಅಷ್ಟು ಇಳುವರಿ ಬರ್ತಾ ಇಲ್ಲ. ತುಂಗ ತಳಿಯಲ್ಲಿ ಇಳುವರಿ ಹೆಚ್ಚಿಗೆ ಬರ್ತದೆ, ಚೆನ್ನಾಗಿ ಬರುತ್ತೆ. ಮತ್ತು ಅದನ್ನು ಸ್ವಲ್ಪ ನಮಗೆ ಈ ಗೊಬ್ಬರ ನಿರ್ವಹಣೆ, ನೀರಿನ ನಿರ್ವಹಣೆ ಸ್ವಲ್ಪ ಹೆಚ್ಚಿಗೆ ನೋಡಿದ್ರೆ ಅದು ಚೆನ್ನಾಗಿ ಇಳುವರಿ ಬರುತ್ತೆ. ಮತ್ತು ನಮ್ಮ
ಈ ಮೊದಲಿನಂಥ ನಮ್ಮ ನಾಟಿ ತಳಿಗಳು ನೆಲಕ್ಕೆ ಬಿದ್ದು ನಷ್ಟ ಸಂಭವಿಸ್ತಾ ಇರ್ತಿತ್ತು. ಇದಾದ್ರೆ ಬೀಳೋ ಇದು ಕಡಿಮೆ ಇದೆ. ಅಂದರೆ ಎತ್ತರ ಅಷ್ಟು ಬರಲ್ವಾ ಇದು? 3.5 ಅಡಿ ಬರ್ಬೋದು. 3.5 ಅಡಿವರೆಗೂ ಬರುತ್ತೆ. ಆದರೆ ಬೀಳುವ ಇದು ಕಡಿಮೆ ಇದೆ. ಆದರೆ ಒಂಥರ ದಷ್ಟಪುಷ್ಟವಾಗಿ ಬರುತ್ತೆ. ದಷ್ಟಪುಷ್ಟವಾಗಿ ಬರುತ್ತೆ. ಸ್ವಲ್ಪ ಗೊಬ್ಬರ ಹೆಚ್ಚಾದರೂ ತಡೆದುಕೊಳ್ಳೋ ಶಕ್ತಿ ಇದೆ ಅದಕ್ಕೆ. ಮತ್ತೆ ಕಾಳಿನ ಗುಣಮಟ್ಟ? ಕಾಳಿನ ಗುಣಮಟ್ಟ ಅಂದರೆ ಸ್ವಲ್ಪ ಉದ್ದನೆ ತಳಿ. ಒಂದು ರೀತಿ ಅನ್ನ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾದರೆ ಅನ್ನ ಮಾಡಲಿಕ್ಕೆ ಅಂದರೆ ನಮ್ಮ ಇಲ್ಲಿಯವರಿಗೆ ಸ್ವಲ್ಪ ಕಷ್ಟ, ಯಾಕೆಂದರೆ ಸಣ್ಣ ಅಕ್ಕಿಯನ್ನು ಊಟ ಮಾಡಿದವರಿಗೆ ಇದು ಸ್ವಲ್ಪ ಉದ್ದವಾಗಿರ್ತದೆ. ಅದು ಹೆಚ್ಚಿಗೆ ಇದಕ್ಕೆ ಹೋಗ್ತಾ ಇದೆ, ಅಂದರೆ ಮಂಡಕ್ಕಿ ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಇದೆ ಅಂತೆ. ಇನ್ನು ಮುಖ್ಯವಾಗಿ ಈಗ ಸಾಧಾರಣವಾಗಿ ನಮ್ಮಲ್ಲಿ ಸಸಿ ಮಡಿ ಮಾಡಿಕೊಂಡು ನಾಟಿ ಮಾಡ್ತಾರೆ. ನೀವು ಹೇಗೆ ಮಾಡ್ತೀರಾ? ಸಸಿ ಮಡಿ ಮಾಡ್ತಾ ಇದ್ದೀವಿ. ಸಸಿ ಮಡಿ ಯಾವಾಗ ಮಾಡ್ಕೊಳ್ತೀರಾ ಸಾಧಾರಣವಾಗಿ? ಜುಲೈ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ಜುಲೈ ತಿಂಗಳು, ಯಾಕೆಂದರೆ ಬೇಗ ಬಂದರೆ ನವಂಬರ್ ಡಿಸೆಂಬರಲ್ಲಿ ಮಳೆ ಇರುತ್ತೆ ಅಲ್ವಾ. ಡಿಸೆಂಬರ್ನ ಮೊದಲನೇ ವಾರದಿಂದ ನೋಡಿಕೊಂಡು ನಾವು ಸಸಿ ಮಡಿ ತಯಾರು ಮಾಡ್ಕೊಳ್ತೇವೆ. ಅಂದರೆ ಕೊಯ್ಲು ಸಮಯದಲ್ಲಿ ಮಳೆ ಸಿಗಬಾರ್ದು. ಹಾಗಾಗಿ ಡಿಸೆಂಬರ್ ಹೊತ್ತಿಗೆ ಕೊಯ್ಲಿ ಬರಬೇಕು. ಸಸಿ ಮಡಿ ಮಾಡಿದ ಅಲ್ಲಿಂದ 150ರಿಂದ 160 ದಿವಸದ ಲೆಕ್ಕಾಚಾರದಲ್ಲಿ ನಾವು ಸಸಿ ಮಡಿ ತಯಾರು ಮಾಡ್ಕೊಳ್ತೀವಿ. ಮತ್ತೆ ಈ ಸಸಿ ಮಡಿ ಮಾಡ್ಕೊಳ್ತೀರಲ್ಲ, ಅದಕ್ಕಿಂತ ಮುಂಚೆ ಈ ಭತ್ತದ ಒಂದು ಬೀಜಕ್ಕೆ ಏನಾದ್ರು ಬೀಜೋಪಚಾರ ಇಂಥದ್ದು ಏನಾದ್ರು ಮಾಡ್ತೀರಾ? ನಾವು ಹೆಚ್ಚಿಗೆ ಏನು ಮಾಡ್ತಾ ಇಲ್ವಾ ಸರ್, ಅದನ್ನ ಸ್ವಲ್ಪ ಕೀಟನಾಶಕ ಅದು ಒಂದೊಂದು ಇದರಲ್ಲಿ ಸ್ವಲ್ಪ ಬೆವಸ್ಟಿನ್ ಪೌಡರ್ ಮಿಕ್ಸ್ ಮಾಡಿ ಇದು ಮಾಡ್ತೀವಿ. ಮತ್ತೆ ಹೆಚ್ಚಿಗೆ ಯಾವುದೇ ಆರೈಕೆ ಮಾಡ್ತಾ ಇಲ್ಲ, ಬೀಜೋಪಚಾರ ಏನು ಮಾಡೋದಿಲ್ಲ. ಉಪ್ಪು ನೀರಿನಲ್ಲಿ ಸ್ವಲ್ಪ ಅದನ್ನ ನೆನೆಸ್ಬೇಕು ಅಂತ ಜೊಳ್ಳು ಬೇರ್ಪಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇದುವರೆಗೆ ಮಾಡ್ತಾ ಇಲ್ಲ. ಮೊಳಕೆ ಬರೆಸಿ 3 ದಿನ ಕಳೆದ ಮೇಲೆ ಬೀಜ ಬಿತ್ತನೆ ಮಾಡ್ತೇವೆ ಸಸಿ ಮಡಿಯಲ್ಲಿ. ಸಸಿ ಮಡಿ ಹೇಗೆ ತಯಾರು ಮಾಡ್ಕೊಳ್ತೀರಾ? ಸಸಿ ಮಡಿ ಅಂದರೆ ಈಗ ಒಂದು 10-12 ದಿವಸ ಗದ್ದೆ ನೀರಿಗೆ ಇದು ಮಾಡಿಬಿಟ್ಟು ಸ್ವಲ್ಪ ಕರಗಲಿಕ್ಕೆ ಬಿಡ್ತೀವಿ. ಮತ್ತೆ ಅದಕ್ಕೆ ಸ್ವಲ್ಪ ದನದ ಸಗಣಿ ಗೊಬ್ಬರ ಇದಾಕಿ ಮತ್ತೆ ಅದನ್ನ ಸಮತಟ್ಟು ಮಾಡಿ ಮತ್ತೆ ಸಸಿ ಮಡಿ ಮಾಡ್ತೀವಿ. ಇವಾಗೆಲ್ಲ ಟ್ರ್ಯಾಕ್ಟರ್ಲೇ ಉಳುಮೆ ಮಾಡ್ತಾ ಇದ್ವಿ. ಮೊದಲ ಎತ್ತುಗಳು ಮಾಡ್ತಾ ಇದ್ವು. ಇವಾಗ ಎತ್ತುಗಳನ್ನ ಸಾಕೋದು ಕಷ್ಟ ಇರೋದ್ರಿಂದ ಎಲ್ಲ ಯಂತ್ರೋಪಕರಣಗಳ ಮೂಲಕಲೇ ಮಾಡಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರನೂ ಬಳಸ್ತೀವಿ. ಮತ್ತೆ ಎಲೆ ಗೊಬ್ಬರ ಅಂತಾರಲ್ಲ, ಈ ಎಲೆಗಳು ಸಿಗ್ತವೆ, ಬಳಸ್ಕೊಳ್ತೀರಾ? ಅದು ಈಗ ಸಂದರ್ಭ ನೋಡ್ಕೊಂಡು ಮಾಡ್ತೀವಿ. ಯಾಕೆಂದ್ರೆ ಒಂದೊಂದು ಟೈಮಲ್ಲಿ ಆಗೋದಿಲ್ಲ, ಮತ್ತೆ ಕೆಲಸಗಾರರ ಅಭಾವ ಇದೆ, ಮತ್ತೆ ಸ್ವಲ್ಪ ನಾವೇ ಮಾಡ್ಬೇಕಾಗ್ತದೆ. ಅದೆಲ್ಲ ಮಾಡ್ಬೇಕು ಅಂತ ಆದ್ರೆ ಬೇರೆ ಬೆಳೆಗಳಿಗೂ ಕೂಡ ಗಮನ ಕೊಡ್ಬೇಕಾಗುತ್ತೆ. ಈಗಿನದ್ರಲ್ಲಿ ತುಂಬಾ ಆಳುಗಳ ಇದು ಇರ್ತದೆ, ಅದರಿಂದ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ ಅಷ್ಟೇ. ಈಗ ಸಸಿ ಮಡಿ ನೀವು ಬೀಜ ಬಿತ್ತಿದ ತಕ್ಷಣನೇ ಗದ್ದೆನೂ ತಯಾರು ಮಾಡ್ಕೋಬೇಕಾಗತ್ತೆ. ಅಲ್ಲಿಂದ ಅದೇ ಬೀಜ ಬಿತ್ತನೆ ಮಾಡಿದ ಮೇಲೆ 1 ತಿಂಗಳು ಟೈಮ್ ಇರುತ್ತೆ ಅಲ್ವಾ. ಆ ಮಧ್ಯದಲ್ಲಿ ಉಳುಮೆ ಮಾಡಿಕೊಂಡು ಗದ್ದೆನ, ಅಂದ್ರೆ ಗದ್ದೆ ಆದಷ್ಟು ಸಮತಟ್ಟಾಗಿರ್ಬೇಕು. ಅದನ್ನ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ನಿಮ್ಮದು ಸ್ವಲ್ಪ ಕೆಳಗಿನ ಮಟ್ಟದ ಜಮೀನ ಹೇಗೆ? ಅಂದ್ರೆ ಜೌಗು ಜಾಸ್ತಿ ನೀರು ನಿಲ್ಲೋದು? ಜಾಸ್ತಿ ನೀರು ನಿಲ್ಲುವಂತ ಪ್ರದೇಶ. ಅದನ್ನ ತಯಾರು ಮಾಡೋದು ಸ್ವಲ್ಪ ಕಷ್ಟ. ಹೌದು, ಅಂದ್ರೆ ಮಂಗಟ್ಟು ಅಂತ ಹೇಳ್ತೀವಿ ಅಲ್ವಾ, ಅದು ಬರುತ್ತೆ. ಅಂದ್ರೆ ಗದ್ದೆ ಚೆನ್ನಾಗಿ ತಯಾರು ಮಾಡ್ಕೊಳ್ತಾರೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಏನಾದರೂ ಬಳಸ್ತೀವಿ. ಬಳಸಲೇಬೇಕಲ್ವಾ? ಅಂದರೆ ತುಂಬ ಬಳಸೋದಿಲ್ಲ. ಯಾಕೆಂದರೆ ಅದು ಈಗ ಮಣ್ಣು ಆಲ್ರೆಡಿ ಗೊಬ್ಬರ ಹಿಡಿದು ಚೆನ್ನಾಗಿದೆ, ಕಪ್ಪು ಮಣ್ಣು ಆಗಿದೆ, ನೋಡಿಬಿಟ್ಟು ಯೂಸ್ ಮಾಡ್ತೀವಿ. ಎಷ್ಟು ಬೇಕೋ ಅಷ್ಟು. ಮೊದಲಾದ್ರೆ ತುಂಬ ಯೂಸ್ ಮಾಡ್ತಾ ಇದ್ವಿ, ಇವಾಗ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ವಿ. ಅಂದರೆ ಸಸಿಗಳಿಗೆ 1 ತಿಂಗಳು ವಯಸ್ಸಾದ ಸಸಿನೇ ಬಳಸ್ಕೊಳ್ತೀವಿ. 30 ದಿನಗಳ ನಂತರವೇ ನಾಟಿ ಮಾಡ್ತಾ ಇದ್ವಿ. ನಾಟಿ ಮಾಡುವಾಗ ಯಾವ ಕ್ರಮ ಅನುಸರಿಸ್ತೀರಾ? ಎಷ್ಟೆಷ್ಟು ಅಂತರದಲ್ಲಿ ಇರಬೇಕು ಅಂತ ಮಾಡ್ತೀರಾ ಹೇಗೆ? ಅಂದರೆ ಮೊದಲನೇ ಪ್ರಕಾರ ಆದರೆ 1 ಅಡಿಗೆಲ್ಲ ನಾಟಿ ಮಾಡ್ತಾ ಇತ್ತು. ಇವಾಗ ನಾವು ಈಗ ಇದನ್ನ ಒಂದು ಸಸಿಗಳ ಸಂಖ್ಯೆ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿ ಆಗುವಾಗ ಸ್ವಲ್ಪ ಹತ್ರ ನಾಟಿ ಮಾಡ್ತೀವಿ. ಒಂದು 3 ಅಡಿ ಅಂತರದಲ್ಲಿ ನಾಟಿ ಮಾಡ್ತೀವಿ. ಅಂದ್ರೆ ಸಸಿಗಳ ಸಂಖ್ಯೆ ಜಾಸ್ತಿ ಆದಾಗ ಸಸಿಗಳ ಸಂಖ್ಯೆ ಜಾಸ್ತಿ. ಈಗ ಜನ ಬರುತ್ತೆ. ಕೃಷಿ ಇಲಾಖೆಯವರು 1 ಎಕರೆಗೆ 25 kg ಅಂತ ಹೇಳ್ತಾ ಇದ್ರೆ, ನಾವು 50 kg ಬಳಸ್ತಾ ಇದ್ದೀವಿ. ಜಾಸ್ತಿ ಬೀಜ ಬಳಸ್ತಾ ಇದ್ದೀವಿ. ಅಂದರೆ ಬೀಜ ನೀವು ಪ್ರತಿ ವರ್ಷನೂ ಕೃಷಿ ಇಲಾಖೆಯನ್ನು ತರ್ತೀರೋ ಅಥವಾ ನಿಮ್ಮ ಬೀಜನೂ ಬಳಸ್ಕೊಳ್ತೀರೋ? ಇಲ್ಲ ಸರ್, ನಾವು 2 ವರ್ಷ ನಾವು ಮಾಡಿದಂಥ ಇದನ್ನೇ ಬಳಸ್ತೀವಿ. ಮತ್ತೆ ಅದರಲ್ಲಿ ಸ್ವಲ್ಪ ಬೀಜದಲ್ಲಿ ಮಿಕ್ಸಿಂಗ್ ಸ್ಟಾರ್ಟ್ ಆಗ್ತಾ ಇರ್ತದೆ, ಆವಾಗ ಬದಲಾವಣೆ ಮಾಡ್ತೇವೆ. ಹೊಸ ಬೀಜ ತರ್ತೀರ? ಹೌದು, ರೈತ ಸಂಪರ್ಕ ಕೇಂದ್ರದಿಂದ. ಹೌದು. ಇನ್ನು ಗೊಬ್ಬರ ಏನಾದರೂ ಕೊಡ್ತೀರಾ ನಾಟಿ ಮಾಡೋ ಸಂದರ್ಭದಲ್ಲಿ? ಕೊಡ್ತೀವಿ ಸರ್. ಮೊದಲನೇದಾಗಿ ಸಾರಜನಕ, ಯೂರಿಯಾ, ಅಂದರೆ 1 ಎಕರೆಗೆ 1 ಚೀಲದಷ್ಟು ನಾಟಿಗೆ ಉಳುಮೆ ಮಾಡುವಾಗ ಹಾಕಿರ್ತೀರಿ, ಕೊಡ್ತೀವಿ. ಯಾಕೆಂದರೆ ಆವಾಗ ಸ್ವಲ್ಪ ಬೇಗನೆ ಗಿಡಗಳು ಜೀವ ಅದು ಹಸಿರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೌದೌದು. ಅದಕ್ಕೆ ಅದೇ ಸಾರಜನಕ ಗೊಬ್ಬರ ಮೇಲ್ಗೊಬ್ಬರವಾಗಿ ಕೊಡ್ತೀವಿ. ಮತ್ತು ರಂಜಕನೂ ಕೊಡಬೇಕಾಗತ್ತೆ. ಅದು 22 ದಿವಸ ಕಳೆದ ಮೇಲೆ ಕಳೆ ಕಿತ್ತುಬಿಟ್ಟು ಮತ್ತೆ ಕೊಡ್ತೀವಿ. ರಂಜಕ, ಪೊಟ್ಯಾಶ್, ರಂಜಕ, ಸಾರಜನಕ.
ಅದನ್ನು ನೋಡಿ ನಾವು ಕೆಲವು ಈ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನೇ ಕೊಡ್ತೇವೆ. ಎಲ್ಲ ಸಿಕ್ಕಿಲ್ಲ ಅಂದರೆ ಮಿಕ್ಸ್ ಮಾಡಿ ಕೊಡಬೇಕಾಗ್ತದೆ. ನೇರ ಗೊಬ್ಬರ ತಗೊಂಡು ಮಿಶ್ರ ಮಾಡಿಕೊಂಡು ಕೊಡಬೇಕಾಗುತ್ತೆ. ಅದು ನೋಡ್ಕೊಳ್ಬೇಕು. ಒಂದೊಂದು ಸಂದರ್ಭದಲ್ಲಿ ಸಿಕ್ಕೋದಿಲ್ಲ, ಆವಾಗ ಯಾವುದು ನೋಡಿ ಒಂದು ರೇಷಿಯೋ ಇದರಲ್ಲಿ ಕೊಡಬೇಕಾಗ್ತದೆ. ಅಂದರೆ ಆ ಸಂದರ್ಭದಲ್ಲಿ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಹೌದು ಸರ್, 22 ದಿವಸ ಆದಮೇಲೆ ಕೊಡಬೇಕಾಗ್ತದೆ. ಮರಿಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ತೆಂಡೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಗ್ತದೆ, ಆವಾಗ ಕೊಡಬೇಕಾಗ್ತದೆ. ಮತ್ತೆ ಕಳೆ ಏನಾದರೂ ತೆಗಿತೀರಾ ಆ ಸಂದರ್ಭದಲ್ಲಿ? ಕಳೆ ತೆಗೆದು ಗೊಬ್ಬರ ಕೊಡ್ತೀವಿ ಸರ್. ಕಳೆ ತೆಗೆದೇ ಕೊಡಬೇಕು. ಹೌದು. ಎಷ್ಟು ಸರಿ ಕಳೆ ತೆಗಿತೀರಾ? ಅದನ್ನು 1-2 ಸತಿ ತೆಗಿಬೇಕಾಗ್ತದೆ. ಯಾಕೆಂದರೆ ಇವಾಗ ಈ ಮಳೆ ಜಾಸ್ತಿ ಆಗುವಾಗ ಮೇಲ್ಗಡೆಯಿಂದ ಬಂದಂಥ ಬೀಜಗಳು ಮೊಳಕೆ ಹೊಡೆಯಲು ಸ್ವಲ್ಪ ಲೇಟ್ ಆಗಿ ಬರ್ತದೆ. ಆವಾಗ ಅದು ಫಸ್ಟ್ ತೆಗಿಯುವಾಗ ಸಿಕ್ಕೋದಿಲ್ಲ. ಮತ್ತು ಅದು 2ನೇ ಬಾರಿ ಉದ್ದ ಬಂದಿರುತ್ತೆ, ಆ ಟೈಮಲ್ಲಿ ಸ್ವಲ್ಪ ಕೀಳಬೇಕಾಗ್ತದೆ. ಮತ್ತು ನೀರನ್ನ ಸರಿಯಾಗಿ ನಿಲ್ಲಿಸಿದ್ರೆ ಕಳೆಗಳು ಅಷ್ಟು ಬರಲ್ಲ ಅಂತಾರೆ. ನೀವು ಎಷ್ಟು ಆಳಕ್ಕೆ ನೀರು ನಿಲ್ಲಿಸ್ತೀರ? 2-3 ಇಂಚಷ್ಟು ನಿಲ್ಲಿಸ್ಬೇಕಾಗ್ತದೆ. 2 ಅಂಗಲದಿಂದ 3 ಅಂಗಲ. ಹೌದು. ಅಂದರೆ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬರೋದ್ರಿಂದ ನಾವು ನಿಯಂತ್ರಣ ಮಾಡೋದು ಕಷ್ಟನೇ ಆಗುತ್ತೆ. ಕೆಲವು ಟೈಮಲ್ಲಿ ನೀರನ್ನು ಬತ್ತಿಸಬೇಕಾಗ್ತದೆ. ಒಂದು ಮಳೆ ನೋಡಿಕೊಂಡು, ನೀರಿನ ವ್ಯವಸ್ಥೆ ನೋಡಿಕೊಂಡು ಒಂದು 10 ದಿವಸಕ್ಕೊಂದ್ಸತಿ ಎಲ್ಲ ನೀರನ್ನು ಫುಲ್ ಡ್ರೈ ಮಾಡಿ ಮತ್ತೆ ಪುನಃ ನೀರನ್ನ ತುಂಬಿಸೋ ವ್ಯವಸ್ಥೆ ಮಾಡಬೇಕಾಗ್ತದೆ. ಮತ್ತು ನಾಟಿ ಮಾಡಿದ ಒಂದು 50-55 ದಿನಕ್ಕೆ ಎಲ್ಲ ತೆನೆಗಳು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಆವಾಗಲೂ ಏನಾದರೂ ಗೊಬ್ಬರ ಇಂಥದ್ದು ಕೊಡ್ತೀರಾ? ಪೊಟ್ಯಾಸ್ ಕೊಡಬೇಕು ಅಂತ ಹೇಳ್ತಾ ಇರ್ತೇವೆ ಸರ್. ನಾವೇನು ಟ್ರೈ ಮಾಡಿಲ್ಲ. ಯಾಕೆಂದರೆ ಕೊಟ್ಟರೆ ತೂಕ ಜಾಸ್ತಿ ಬರ್ತದೆ, ಜಳ್ಳು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹೌದು. ಮತ್ತೆ ನಾವು ಅದನ್ನು ಮಾಡಲಿಕ್ಕೆ ಮಾಡಿಲ್ಲ. 2 ಸರಿ ಕೊಡ್ತೀರಾ ಅಷ್ಟೇ? 2 ಸತಿ ಕೊಡ್ತೀವಿ. 2 ಸತಿ ನೋಡ್ತೀವಿ. ಮತ್ತೆ ಬೇಕು ಅಂತಾದರೆ ಮತ್ತೆ ಒಂದು 40 ದಿವಸ ಕಳೆದ ಮೇಲೆ ಮಧ್ಯದಲ್ಲಿ ಎಲ್ಲಿ ಸ್ವಲ್ಪ ಬೆಳೆ ಎದ್ದಿರೋದಿಲ್ಲ ಅಂಥ ಜಾಗಕ್ಕೆ ನೋಡ್ಬಿಟ್ಟು ಸ್ವಲ್ಪ ಇದು ಮಾಡಬೇಕಾಗ್ತದೆ. ಮತ್ತು ಈ ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ಬೆಂಕಿ ರೋಗದ ಹಾವಳಿ ಕೂಡ ಕಂಡುಬರುತ್ತೆ, ಕೆಲವು ಕೀಟಗಳು ಬರ್ತವೆ ಅಂತ. ಕೀಟಗಳು ಬರ್ತವೆ ಸರ್. ಈ ಕಳೆದ ವರ್ಷದಲ್ಲಿ ಕೀಟಗಳ ಕಾಟ ಜಾಸ್ತಿ ಆಗಿದೆ. ಅದೊಂದು ಬಿಳಿ ಜಿರಳೆ ಅಂತ ಹೇಳಿ ಅದು ಸ್ವಲ್ಪ ಎಲ್ಲ ಕಡೆ ಹೆಚ್ಚಿಗೆ ಇತ್ತು. ಎಲೆ ಸುರುಳಿ ಹುಳು ಅಂತಾರಲ್ಲ, ಅಲ್ವಾ? ಎಲೆ ಸುರುಳಿ ಅಲ್ಲ ಸರ್, ಅದು ಕಟ್ ಮಾಡಿ ಆಗ್ತದೆ. ಈ ಪೈರನ್ನೇ ಕಟ್ ಮಾಡಿ ಅದು ರಾತ್ರಿ ಹೊತ್ತು ದಾಳಿ ಮಾಡೋದು. ನಮಗೆ ಹಗಲೊತ್ತು ಕಾಣದೇ ಇಲ್ಲ. ಅದೇ ಮತ್ತೆ ಯಾವಾಗ ಈ ಸ್ಪ್ರೇ ಎಲ್ಲ ಹೊಡೆದು ಇದು ಮಾಡ್ತೀವಿ, ಆ ಬಿದ್ದ ಮೇಲೆ ಒಂದು ಬಿಳಿ ಚಿಟ್ಟೆ ಅಂತ ಹೇಳ್ಬೋದು, ಸಣ್ಣ ಗಾತ್ರ ಚಿಟ್ಟೆ. ಅದು ಮೊಟ್ಟೆ ಇಡುತ್ತೆ. ತುಂಬಾ ಬೇಗ ವೃದ್ಧಿ ಆಗ್ತದೆ ಅದು. ಅಂದ್ರೆ ಕಾಂಡ ಕೊರಕದ ಕೀಟ. ಹೌದು. ಅದರ ನಿಯಂತ್ರಣಕ್ಕೆ ಸಿಂಪಡಣೆ ಮಾಡಬೇಕಾಗ್ತದೆ. ನಾವಂದ್ರೆ ತುಂಬಾ ಮಾಡ್ತಿರ್ಲಿಲ್ಲ, ಆಗೋಷ್ಟು ಕಳೆನಾಶಕ ಬಳಸ್ತಿರ್ಲಿಲ್ಲ, ಯಾವುದು ಬಳಸ್ತಿರ್ಲಿಲ್ಲ. ಕೀಟನಾಶಕವನ್ನು ಕಳೆದ ಇದರಲ್ಲಿ ಬಳಸಬೇಕಾಯ್ತು. ಕೀಟನಾಶಕಗಳನ್ನು ಬಳಸಿ ಸಿಂಪಡಣೆ ಮಾಡಬೇಕಾಗ್ತದೆ. ಅಂದರೆ ನಿಮಗೆ ಈ ರೈತ ಸಂಪರ್ಕ ಕೇಂದ್ರ ಯಾವುದು ಹತ್ತಿರ ನಿಮಗೆ? ಮಡಿಕೇರಿ ರೈತ ಸಂಪರ್ಕ ಕೇಂದ್ರ. ಅಲ್ಲಿ ಸ್ವಲ್ಪ ರಿಯಾಯಿತಿ ದರದಲ್ಲಿ ಕೀಟನಾಶಕ ಎಲ್ಲ ಕೊಡ್ತಾರೆ. ಕೆಲವು ಇದರಲ್ಲಿ ಇರ್ತದೆ ಸರ್. ಮತ್ತು ನಾವು ಹೆಚ್ಚಿಗೆ ಅಂದರೆ ನಮ್ಮ ಸೊಸೈಟಿನಲ್ಲೂ ಅವ್ರು ಹೇಳ್ತಾರೆ ಇಂಥದ್ದು ಹೊಡಿಬೋದು ಅಂತ ಹೇಳ್ತಾರೆ. ಹೌದು. ಅದರಿಂದ ಅದನ್ನೇ ಅಲ್ಲಿ ಹತ್ರ ಆಗ್ತದೆ ಅಲ್ವಾ, ಅಲ್ಲಿ ತಗೊಳ್ತೀವಿ. ಯಾವುದು ಸೊಸೈಟಿ ನಿಮಗೆ ಹತ್ತಿರ? ಮೂರ್ನಾಡು APCMS. ಅದರಲ್ಲಿ ಮಾಡ್ತೀರಾ? ಮತ್ತು ನಿಮಗೆ ಸಾಧಾರಣವಾಗಿ ಎಷ್ಟು ದಿನಕ್ಕೆ ಕೊಯ್ಲಿ ಬರುತ್ತೆ ಭತ್ತದ ಬೆಳೆ? ಈ ತುಂಗ 150ರಿಂದ 160 ದಿವಸ. 160 ದಿನ. ಅಂದರೆ ಅದರಲ್ಲಿ ಇದು ಸೇರ್ಕೊಂಡಿರುತ್ತೆ, ನೀವು ಸಸಿ ಮಡಿ ಲೆಕ್ಕನೇ ಅಷ್ಟು ಬರುತ್ತೆ. ನಾಟಿ ಮಾಡದ ಆದಮೇಲೆ ಅಂದರೆ ಒಂದು 130 ದಿವಸ ತಗೊಳುತ್ತೆ. ಹಾಗಾಗಿ 150ರಿಂದ 160 ದಿನ ತೆಗೆದುಕೊಳ್ಳುತ್ತೆ ಒಟ್ಟು ಅವಧಿ. ಈಗ ಸಾಧಾರಣವಾಗಿ ಈ ಕೊಯ್ಲು ಮಾಡೋದನ್ನ ಹೇಗೆ ನಿರ್ಧಾರ ಮಾಡ್ತೀರಾ ವೇಣುಕುಮಾರ್ ಅವರು? ಯಾವ ಲಕ್ಷಣಗಳಿಗೆ ನೋಡಿ? ಕಾಳುಗಳು ಬಲಿತಾ ಇರುವಾಗ ಈ ಬೆಳೆದು ಬಣ್ಣ ಬದಲಾವಣೆ ಆಗ್ತದೆ, ಮತ್ತೆ ಕಾಳುಗಳು ಗಟ್ಟಿಗೆ ಬಂದಿರ್ತದೆ. ಆವಾಗ ನಾವು ಕೊಯ್ಲಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ. ಕೊನೆಯ ಕೆಲವು ಕಾಳುಗಳು ಹಸಿರುವಾಗಲೇ ನಾವು ಕೊಯ್ಲು ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಅದು ಬಿದ್ದೋಗ್ಬಿಡುತ್ತೆ. ಅಕ್ಕಿ ಮಾಡುವಾಗ ಪುಡಿಯಾಗುವಂಥ ಸಂದರ್ಭ ಹೆಚ್ಚಿಗೆ ಇರ್ತದೆ. ತುಂಬ ಒಣಗಿದ್ರೆ. ತುಂಬ ಒಣಗಲೂಬಾರದು. ಹೌದು, ತುಂಬ ಒಣಗಬಾರದು. ಮತ್ತೆ ಗದ್ದೆನಲ್ಲೇ ಜಾಸ್ತಿ ಒಣಗೋದಕ್ಕೂ ಬಿಟ್ಟರು ಕೂಡ ಗದ್ದೆನಲ್ಲೇ ಬಿದ್ದುಬಿಡುತ್ತೆ, ಬೀಳೋ ಇದಿರ್ತದೆ. ಹೌದು. ಹಾಗಾಗಿ ಇನ್ನೂ ತಳದಲ್ಲಿ 1-2 ಕಾಳು ಇನ್ನೂ ಹಸಿರಾಗಿರುವಾಗಲೇ ಕೊಯ್ಲು ಮಾಡಬೇಕು, ಒಕ್ಕಣೆ ಮಾಡಬೇಕಾಗುತ್ತೆ. ಒಕ್ಕಣೆ ಹೇಗೆ ಕೈಯಿಂದನೇ ಮಾಡ್ತೀರಾ? ಕೈಯಿಂದನೇ ಮಾಡ್ತೀವಿ ಸರ್. ಕೊಯ್ಲು ಮಾಡುವಾಗ ಸ್ವಲ್ಪ ಕೆಲಸಗಾರರು ಬೇಕಾಗ್ತದೆ. ಈಗ ಅಂದರೆ ಯಂತ್ರೋಪಕರಣ ಇದೆ, ಅದರಲ್ಲಿ ಮಾಡಿದ್ರೆ ನಮಗೆ ಈ ಹಸುಗಳಿಗೆ ಹುಲ್ಲಿನ ಇದು ಇರೋದ್ರಿಂದ ಮನುಷ್ಯರಿಂದಲೇ ಕೊಯ್ಲು ಮಾಡಬೇಕಾಗ್ತದೆ. ಎಷ್ಟು ಹಸುಗಳಿದಾವೆ? ಒಂದು 3 ಹಸುಗಳಿದ್ದಾವೆ. 3 ಹಸುಗಳು. ಯಾವ ತಳಿ ಹಸುಗಳವು? ಒಂದು ಜರ್ಸಿ, ಒಂದು HF, ಒಂದು ಎತ್ತು. ಅಂದ್ರೆ ಒಂದು 23 ವರ್ಷದ ಒಂದು ಉಳುಮೆ ಮಾಡಿದಂತ ಎತ್ತು. ಅದನ್ನ ಇಟ್ಕೊಂಡಿದ್ದೀವಿ, ಸಾಕ್ತಾ ಇದ್ದೀವಿ. ಮತ್ತೆ ಗೊಬ್ಬರ, ಗಂಜು ಇದೆಲ್ಲ ನಿಮಗೆ ಒಳ್ಳೆ ಸಾವಯವ ಗೊಬ್ಬರ ಆಗುತ್ತೆ. ಸಾವಯವ ಗೊಬ್ಬರ ಆಗ್ತದೆ. ಹಾಲು ಕರಿತವೆ.
ಅಂದರೆ ಮಾರಾಟ ಮಾಡೋದಿಲ್ಲ ಸರ್, ನಮ್ಮ ಇದಕ್ಕೆ ಸ್ವಂತ ಬಳಕೆಗೆ. ಸ್ವಂತ ಇದಕ್ಕೆ ಮಾತ್ರ ಮಾಡ್ತಾ ಇದ್ದೀವಿ. ಮತ್ತೆ ಹುಲ್ಲು ಸಿಗುತ್ತೆ, ಮಳೆಗಾಲದಲ್ಲಿ ಹುಲ್ಲೆಲ್ಲ ಸಿಗ್ತಾ ಇರ್ತದೆ, ತೋಟದಲ್ಲಿ ಇದೆಲ್ಲ ತರ್ತೀವಿ. ಮತ್ತೆ ಪಶು ಆಹಾರನೂ ಕೊಡಬೇಕಾಗತ್ತೆ, ಕೊಡಬೇಕಾಗ್ತದೆ. HF ಮತ್ತೆ ಈ ಜರ್ಸಿಗೆ ಹೌದು, ಪಶು ಆಹಾರ ಕೊಡಲೇಬೇಕಾಗತ್ತೆ. ಅವು ಕರುಗಳು ಹಾಕಿದವ? ಕರುಗಳು ಹಾಕಿದ್ವು ಸರ್, ಅದೇ ನಾವು ಟೈಮ್ ನೋಡ್ಕೊಂಡು ಇದು ಮಾಡ್ತಾ ಇರ್ತೀವಿ. ಈಗ ಒಂದು ಕರು ಸ್ವಲ್ಪ ಏನೋ ಇದಾಗಿ ತೀರಿ ಹೋಗ್ಬಿಡುತ್ತೆ. ಆದರೆ ಹಾಲು ಕೊಡ್ತಾ ಇದೆ. ಹಾಲು ಕೊಡ್ತಾ ಇದೆ. ಹೌದು, ಮನೆ ಬಳಕೆಗೆ ಮಾತ್ರ. ನಿಮ್ಮ ಮನೆ ಬಳಕೆಗೆ ಬೇಕಾದಂಥ ಹಾಲು, ಮೊಸರು, ತುಪ್ಪ ಇದೆಲ್ಲ ಮಾಡ್ಕೋಬೋದು. ನಮಗೆ ಮುಖ್ಯವಾಗಿ ಗೊಬ್ಬರ ಆಗುತ್ತೆ. ನೀವು ಭತ್ತದ ಹುಲ್ಲನ್ನೇನು ಬೆಳಿತೀರಾ ಅದು ಒಂದು ಉಪಯೋಗಿಸ್ಕೋಬೋದು, ಅದೊಂದು ಅನುಕೂಲ ಅಲ್ವಾ? ಅಂದರೆ ಸಾಧಾರಣವಾಗಿ ನೀವು ತುಂಗಾದಿಂದ ಒಂದು 40 ಕ್ವಿಂಟಾಲ್ವರೆಗೂ ತಗೊಳ್ತೀರಾ, ತೆಗಿಬೋದು ಸರ್. ನಿಮ್ಮ ಬಳಕೆಗೇನಾ ಅದು? ಇಲ್ಲ ಸರ್, ನಮಗೆ ಬಳಕೆಗೆ ಇಟ್ಟು ಹೆಚ್ಚಿಗಿರೋದನ್ನ ಮಾರಾಟ ಮಾಡ್ತೀವಿ. ಆವಾಗಲೇ ಮಾಡಿ ಮಾರಾಟ ಮಾಡಿಬಿಡ್ತೀವಿ, ಇಡೋದಿಲ್ಲ. ಮತ್ತು ಈ ಕೊಡಗಿನ ಒಂದು ವಾತಾವರಣದಲ್ಲಿ ಈ ಏಡಿ ಸಮಸ್ಯೆ ಎಲ್ಲ ಬರುತ್ತೆ. ಅಂದರೆ ಅವು ಅಂದರೆ ಬಿಲ ಎಲ್ಲ ತೋಡಿ ಹೋಗೋದು. ಹೌದು, ನೀವು ಅದನ್ನು ನಾವು ದಿನಾಲು ಬೆಳಿಗ್ಗೆ ಎದ್ದೊಂದು ರೌಂಡ್ ನೋಡಿ ಬರಬೇಕಾಗ್ತದೆ ಹೇಗೆ ಇದೆ ಅಂತ. ಅದು ನೋಡ್ತಾ ಇರಬೇಕು. ಕೊಯ್ಲಿನ ಸಮಯದಲ್ಲಿ ಇಲಿಗಳ ಕಾಟ ಇಂಥದ್ದು? ಇಲಿಗಳ ಕಾಟ ಇರ್ತದೆ ಸರ್. ಪಕ್ಷಿಗಳ ಕಾಟ? ಅದನ್ನಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ಪಕ್ಷಿಗಳನ್ನೆಲ್ಲ ಇವಾಗ ಅಂದರೆ ಗದ್ದೆ ನೆಡೋದು ಕಡಿಮೆ ಆಗಿರೋದ್ರಿಂದ ಪಕ್ಷಿಗಳ ಕಾಟ ಸ್ವಲ್ಪ ನಾರ್ಮಲಾಗಿ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಗದ್ದೆ ಮಾಡೋದೇ ಕಡಿಮೆ ಆಗಿದೆ. ಮೊದಲಾದರೆ ಎಲ್ಲ ಕಡೆಗೂ ಪಕ್ಷಿಗಳು, ಇಲಿಗಳು ಹೋಗ್ತಾ ಇದ್ವು. ಇವಾಗ ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ಬಂದು ಸೇರ್ಕೊಳ್ತವೆ. ಮತ್ತೆ ಭತ್ತ ಒಣಗಿಸೋದಕ್ಕೆಲ್ಲ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಕಣ ಇದೆಲ್ಲ? ಕಣದಲ್ಲಿ ಅಂದರೆ ಟಾರ್ಫಲ್ ಒಣಗಿಸೋದ್ರೆ ಗದ್ದೆಲ್ಲೇ ಒಣಗಿಸ್ಬಿಡ್ತೀವಿ ಸರ್. ಅಂದರೆ ಕಟಾವು ಮಾಡಿ ಒಂದು 8 ದಿವಸ ಗದ್ದೆಲೆ ಬಿಟ್ಟರೆ ಅಲ್ಲೇ ಡ್ರೈ ಆಗಿರುತ್ತೆ. ಮತ್ತೆ ಅದನ್ನು ಸಪ್ರೇಟಾಗಿ ಒಣಗಿಸ್ಬೇಕಂತಿಲ್ಲ. ಮತ್ತೆ ಅಂದರೆ ಒಂದು ನಿಮಗೆ ಗೊತ್ತಾಗುತ್ತೆ ಯಾವ ಹಂತಕ್ಕೆ ಒಣಗಿಸ್ಬೇಕು ಅಂತ. ಅತಿಯಾಗಿ ಒಣಗಿಸ್ಬಾರ್ದು. ಅತಿಯಾಗಿ ಒಣಗಿಸಿದ್ರೆ ಧೂಳು ಜಾಸ್ತಿ ಆಗ್ತದೆ. ಧೂಳು ಜಾಸ್ತಿ ಆಗುತ್ತೆ, ಮತ್ತೆ ನುಚ್ಚುನೂ ಆಗುತ್ತೆ. ನುಚ್ಚ ಅಕ್ಕಿ ಮಾಡುವಾಗ ನುಚ್ಚಿ ಪುಡಿ ಆಗುವಂತ ಇದಿರ್ತದೆ. ಮತ್ತು ಈ ಸರ್ಕಾರದಿಂದ ಏನನ್ನ ಸೌಲಭ್ಯಗಳು ಸಿಕ್ಕಿದಾವ ನಿಮಗೆ ವೇಣುಕುಮಾರ್, ಕೃಷಿಗೆ ಸಂಬಂಧಪಟ್ಟ? ಇಲ್ಲ ಸರ್, ನಾನು ಯಾವುದಕ್ಕೂ ಹೋಗಿಲ್ಲ. ನೀವು ಪಡ್ಕೊಂಡಿಲ್ಲ ಸರ್. ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆ, ಬರ್ತಾ ಇದೆ ಸರ್. ವರ್ಷಕ್ಕೆ 6,000 ರೂಪಾಯಿ. ವರ್ಷಕ್ಕೆ 6,000 ಬರ್ತಾ ಇದೆ. ಅದು ನಿಯಮಿತವಾಗಿ ನಿಮ್ಮ ಖಾತೆಗೆ ಬಂದ್ಬಿಡುತ್ತೆ. ಹೌದು, ಅದು ನಿಮ್ಮ ಸಣ್ಣ ಪುಟ್ಟ ಖರ್ಚುಗಳಿಗೆ, ಕೃಷಿ ಕೆಲಸಕ್ಕೆ ಉಪಯೋಗ ಬರ್ತೇವೆ. ಒಂದೊಂದು ಟೈಮಲ್ಲಿ ರೈತರು ಅಂದರೆ ತಾಪತ್ರೆಗಳು ಇದ್ದೇ ಇರ್ತೇವೆ ಅಲ್ವಾ, ತುರ್ತು ಪರಿಸ್ಥಿತಿಯಲ್ಲಿ ಅದು ಉಪಯೋಗಕ್ಕೆ ಬರ್ತವೆ. ಅನುಕೂಲ ಅದು. ಹೌದು, ಬರ್ತಲೇ ಇದೆ. ನೀವು ಪ್ರಾರಂಭದಿಂದನೂ ಬರ್ತಾ ಇದೆ. ಮತ್ತು ಕೃಷಿ ಅಧಿಕಾರಿಗಳ ಸಂಪರ್ಕನೂ ಇಟ್ಕೊಂಡಿದ್ದೀರಾ ಹೇಗೆ? ಒಮ್ಮೊಮ್ಮೆ ಭೇಟಿ ಮಾಡಬೇಕಾಗ್ತದೆ. ಹೌದು, ಅವ್ರ ಜೊತೆ ಕೆಲವು ಮಾತುಕತೆ ಆಡಬೇಕಾಗ್ತದೆ. ಮತ್ತು ಇದು ನಗದು ಬಹುಮಾನ ಏನಾದರೂ ಕೊಟ್ಟರೆ? 2ನೇ ಪ್ರಶಸ್ತಿ ಬಂತಲ್ಲ ರಾಜ್ಯ ಮಟ್ಟಕ್ಕೆ? ಕೊಟ್ಟರು ಸರ್. 40,000 ರೂಪಾಯಿ ಅಕೌಂಟಿಗೆ ಖಾತೆಗೆ ಹಾಕಿದ್ದಾರೆ, ಮೊದಲೇ ಹಾಕಿದ್ದಾರೆ ಅವರು. ಖಾತೆಗೆ ಹಾಕ್ಬಿಟ್ಟು. ಪ್ರಶಸ್ತಿ ಮಾತ್ರ ಇವಾಗ ಇತ್ತೀಚೆಗೆ ಮುಖ್ಯಮಂತ್ರಿ ಅವರ ಇದರಲ್ಲಿ ಕೊಟ್ಟರು. ನಗದನ್ನು ಅವರು ಮೊದಲೇ ಖಾತೆಗೆ ಹಾಕಿದ್ರು. ಮುಖ್ಯಮಂತ್ರಿಗಳೇನಾದರೂ ಮಾತಾಡ್ತೀರಾ ನಿಮಗೆ ಪ್ರಶಸ್ತಿ ಕೊಡುವಾಗ? ಮಾತಾಡಿದ್ವಿ ಸರ್, ಅಂದರೆ ಅವ್ರು ತುಂಬ ಬ್ಯುಸಿ ಇದ್ರು. ಮತ್ತೆ ಅವರು ಆ ಸಮಯ ಹೌದು ಇದು ಮಾಡ್ಕೊಂಡು ಬಂದಿದ್ರು. ರೈತರಿಗೂ ಅದೊಂದು ಸಂತೋಷ. ಹೌದು ಸರ್. ನಮ್ಮ ಕೊಡಗಿನವರು ಇನ್ನೊಬ್ಬರು ಇದ್ರು, ಧನಂಜಯ, ಅವ್ರಿಗೆ ಪ್ರಥಮ ಬಹುಮಾನ. ನೀವು ಇಬ್ಬರು ಕೊಡಗು ಜಿಲ್ಲೆನವರೇ ಆಗಿದ್ದೀರ, ಪ್ರಥಮ ದ್ವಿತೀಯ. ಅದು ಭಾಳ ಹೆಮ್ಮೆ ವಿಷಯ. ಮನೆಯವರಿಗೆಲ್ಲ ಸಂತೋಷ ಆಯಿತು. ಹೌದು ಸರ್, ನಾವು ಮನೆಯವರೆಲ್ಲ ಸೇರಿಯೇ ಕೃಷಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಯಾಕೆಂದರೆ ನಾವೆಲ್ಲರೂ ಕೃಷಿನ ಅವಲಂಬಿತವಾಗಿರೋದು. ಮತ್ತೆ ಎಲ್ಲರೂ ಪ್ರೋತ್ಸಾಹ ಇತ್ತು. ಅಂದರೆ ಮನೆಯವರು ಕೈ ಜೋಡಿಸ್ತಾರೆ. ಯಾಕೆಂದರೆ ನಮ್ಮ ಅಣ್ಣ, ಅತ್ತಿಗೆ, ನನ್ನ ಮಿಸ್ಸಸ್ ಮತ್ತೆ ಅಕ್ಕಂದಿರು ಈಗ ಜಿಲ್ಲಾ ಮಟ್ಟದಲ್ಲಿ ಬಂದ ಮೇಲೆ ಯಾಕೆ ಟ್ರೈ ಮಾಡಬಾರ್ದು, ರಾಜ್ಯ ಮಟ್ಟದಲ್ಲೂ ಒಂದ್ಸತಿ ನೋಡು ಅಂತ ಹೇಳಿದರು. ಮತ್ತೆ ಕೃಷಿ ಅಧಿಕಾರಿಗಳು ಒಂದೊಂದ್ಸತಿ ಹೇಳ್ತಾ ಇದ್ರು, ನೋಡಿ ಟ್ರೈ ಮಾಡಿ ಅಂತ. ಇದೊಂದು ಹೆಮ್ಮೆಯ ವಿಷಯ. ಹೌದು. ಮತ್ತೆ ಬೇರೆ ಬೇರೆ ತರಬೇತಿಗಳು ಕೂಡ ಏರ್ಪಡಿಸ್ತಾ ಇರ್ತಾರೆ. ಹೌದು ಅಲ್ವಾ? ಮತ್ತೆ ಈ ಜೈವಿಕ ಗೊಬ್ಬರ ಇದೆಲ್ಲ ಬಳಸ್ತಾ ಇದ್ದಾರೆ ಈಗ ಈ ಜೀವಾಣು ಗೊಬ್ಬರ ಅಂತಾರೆ ಅಲ್ವಾ, ಅಜೋಸ್ಪಿರ್ಲಮ್ಮು, ಇದೆಲ್ಲ ಬೀಜಕ್ಕೆ ಉಪಚಾರ ಮಾಡೋದು, ಇದ್ರ ಬಗ್ಗೆ ಎಲ್ಲನೂ ಕೆಲವು ತರಬೇತಿಗಳು ಎಲ್ಲ ಏರ್ಪಡಿಸ್ತಾ ಇರ್ತಾರೆ. ನಾವು ತರಬೇತಿಗೇನು ಹೋಗ್ಲಿಲ್ಲ. ಮತ್ತೆ ಎರೆಗೊಬ್ಬರ ಇದೆಲ್ಲ ಕೆಲವರೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ನಾವು ಯಾವುದು ಇಲ್ಲ, ಎರೆಗೊಬ್ಬರಕ್ಕೆ ಮಾಡ್ತಾ ಇಲ್ಲ. ಮತ್ತೆ ಕೃಷಿ ಹೊಂಡ ಇಂಥದ್ದೇನಾದ್ರು ಇಲ್ಲ ಸರ್. ನಮಗೆ ಅಂದರೆ ಕಾವೇರಿ ಹೊಳೆ ಬದಿಯಲ್ಲೇ ಇದ್ವಿ, ಹಂಗಾಗಿ ಕೃಷಿ ಹೊಂಡದ ಅವಶ್ಯಕತೆ ಇಲ್ಲ ನಮಗೆ. ನೀರು ಹೆಚ್ಚಾಗಿದೆ. ಹೌದು. ಎಷ್ಟು ತಿಂಗಳು ನೀರಿದ್ದೇ ಇರುತ್ತೆ ಆ ಹೊಳೆಯಲ್ಲಿ? ಹೊಳೆಯಲ್ಲಿ ಸಾಧಾರಣವಾಗಿ ಜೂನಿಂದ ಡಿಸೆಂಬರ್ವರೆಗೆ ಚೆನ್ನಾಗಿರುತ್ತೆ. ಅಲ್ಲಿಂದ ಸ್ವಲ್ಪ ನೀರು ಕಡಿಮೆ ಆಗ್ತಾ ಬರ್ತದೆ. ಆದ್ರೆ ನೀರಿದ್ದೇ ಇರುತ್ತೆ, ನೀರಿರ್ತದೆ, ಹರಿತಾ ಇರ್ತದೆ, ವರ್ಷವಿಡೀ ನೀರು ಬತ್ತದಿಲ್ಲ. ಅದೊಂದು ನಿಮಗೆ ಕೃಷಿ ವರದಾನ ಅಲ್ವಾ? ಹೌದು ಸರ್. ಚೆನ್ನಾಗಿ ನಿಮ್ಮ ಕೃಷಿ ನಡೆಯೋದಕ್ಕೆ ನಡೀತದೆ. ಹೌದು.
ಅಂದರೆ ಮನೆಯವರು ತುಂಬ ಉಪಯೋಗಿಸ್ತದೆ ನಾವು, ಯಾಕೆಂದರೆ ನಮಗೆ ಕಾಫಿ ತೋಟಕ್ಕೆ ಎಷ್ಟು ಅಂದರೆ ಈಗಿನ ಡೀಸೆಲ್ ಖರ್ಚು ಜಾಸ್ತಿ ಅಂದರೆ ಎಷ್ಟು ಬೇಕು ಅಷ್ಟನ್ನೇ ನಾವು ಉಪಯೋಗಿಸ್ತೀವಿ, ತುಂಬ ಪೋಲಾಗಿ ಯೂಸ್ ಮಾಡೋದಿಲ್ಲ ನಾವು. ಅಂದರೆ ಈ ಕೆಲಸಗಾರರ ಒಂದು ಅಭಾವ ಇದೆಯಲ್ಲ ಸ್ವಲ್ಪ, ಅದು ಇದ್ದೇ ಇರ್ತದೆ ಅಲ್ವ ಸರ್. ಮತ್ತು ಭತ್ತದ ಕೃಷಿ ಕಡಿಮೆ ಆಗ್ತಾ ಇದೆಯಲ್ಲ ವೇಣುಕುಮಾರ್, ಕೊಡಗು ಜಿಲ್ಲೆಯಲ್ಲಿ ಮಾಡೋರೇ ಇಲ್ಲ. ಭಾಳ ಅಪರೂಪ. ಮೊದಲು ಹೆಚ್ಚು ಪ್ರದೇಶದಲ್ಲಿ ಮಾಡ್ತಾ ಇರೋರು ಕಡಿಮೆ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ, ಕಡಿಮೆ ಪ್ರದೇಶ ಸೀಮಿತವಾಗಿ ಕೆಲವರು ಮಾಡ್ತಾ ಇದ್ದಾರೆ, ಬಿಟ್ಟಿದ್ದಾರೆ. ಅಂದರೆ ನಷ್ಟ ಆಗ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಬಿಡ್ತಾ ಬರ್ತದೆ. ಈಗ ಏನೋ ಯಂತ್ರೋಪಗಳು ಇರೋದ್ರಿಂದ ಸ್ವಲ್ಪ ಪುನಃ ಶುರು ಮಾಡಿದ್ದಾರೆ. ಸ್ವಲ್ಪ ನೀವು ಯಂತ್ರೋಪಕರಣದಿಂದ ಬಳಸ್ತೀರಾ? ಇಲ್ಲ ಸರ್, ಅಂದರೆ ಉಳುಮೆ ಮಾತ್ರ ಟ್ರ್ಯಾಕ್ಟರ್ ಮಾಡಿ ಉಳುಮೆ ಮಾಡ್ತೀವಿ. ನಿಮ್ಮದೇ ಇದೆಯಾ? ಇಲ್ಲ ಸರ್, ನಾವು ಬಾಡಿಗೆಗೆ ತಗೋದು. ಮತ್ತು ಈ ಕೃಷಿ ಯಂತ್ರಧಾರೆ ಕೇಂದ್ರಗಳು ಅಂತಲೂ ಕೆಲವು ಕಡೆ ಮಾಡಿದ್ದಾರೆ. ಹೌದು, ಅಂದರೆ ಬಾಡಿಗೆಗೆ ಕೊಡುವಂಥ. ಅಂದರೆ ಈ ನಮ್ಮದಂದ್ರೆ ಸ್ವಲ್ಪ ಈ ಡ್ರೈ ಆಗೋದಿಲ್ಲ, ಮಣ್ಣು ಯಾವತ್ತೂ ಸ್ವಲ್ಪ ಹಸಿ ಇದ್ದೇ ಇರ್ತದೆ. ಅದರಿಂದ ನಮಗೆ ಎಲ್ಲ ಇದರಲ್ಲಿ ಯಂತ್ರೋಪಕರಣ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಅಲ್ಲಿ. ಅಂದರೆ ಕೆಳಗಿನ ಪ್ರದೇಶ ನಿಮ್ಮ? ಹೌದು, ತಗ್ಗಿನ ಪ್ರದೇಶ. ಹೌದು. ಆದ್ದರಿಂದ ಅಲ್ಲಿ ಸ್ವಲ್ಪ ಕೆಲಸಗಾರರಿಂದಲೇ ಅಥವಾ ನಾವು ಕೈಯಿಂದನೇ ಮಾಡಬೇಕು? ಕೈಯಿಂದೇ ಮಾಡಬೇಕಾಗ್ತದೆ. ಅದೊಂದು ಮುಖ್ಯವಾದ ಒಂದು ವೈಶಿಷ್ಟ್ಯ. ಹೌದು, ಯಾಕಂದರೆ ನಮ್ಮ ಕೊಯ್ಲಿನ ಸಮಯದಲ್ಲಿ ಏನಂದರೆ ಬಗಲು ಅಂತ ಹೇಳ್ತೀವಿ. ಒಂದು 20 ದಿವಸ ಮೊದಲು ನೀರನ್ನು ಆರಿಸಲಿಕ್ಕೆ ಬಗಲು ತೆಗೆದ ಚರಂಡಿಯ ಮಾಡಿ ಆ ನೀರನ್ನ ಒಣಗಿಸ್ಬೇಕಾಗ್ತದೆ. ಅದೇ ನಮಗೆ ಯಂತ್ರೋಪಕರಣದಲ್ಲಿ ಮಾಡಿದ್ರೆ ಅದು ಫುಲ್ ನೀರು ತುಂಬಿ ಹೋಗ್ತದೆ, ಹುಲ್ಲು ಸಿಕ್ಕೋದಿಲ್ಲ. ಅದರಿಂದ ಕೊಯ್ಲು ಮಾಡ್ತಾ ಇದ್ವಿ. ಮತ್ತು ಈ ಕೆಳಗಿನ ಒಂದು ಜಮೀನಾಗಿರೋದ್ರಿಂದ ಡ್ರಮ್ ಸೀಡರು ಮತ್ತು ಈ ಯಂತ್ರದ ನಾಟಿ ಯಂತ್ರಲ್ಲ, ಅದನ್ನೂ ಬಳಸೋದು ಕಷ್ಟನೇ. ಡ್ರಮ್ ಸೀಡರ್ ಮಾಡಿದ್ರು ಒಬ್ಬರು, ಆದರೆ ಪಕ್ಷಿಗಳ ಕಾಟ ಜಾಸ್ತಿ ಆಗ್ತದೆ. ಡ್ರಮ್ ಸೀಡ್ ಮಾಡಿ ಆಗುವಾಗ ನಮಗೆ ನೀರು ನಿರ್ವಹಣೆ ಕಷ್ಟ ಆಗ್ತದೆ. ಪಾರಿವಾಳಗಳು, ಪಕ್ಷಿಗಳು ಬಂದು ತುಂಬ ಯಥೇಚ್ಛವಾಗಿ ನಷ್ಟ ಮಾಡ್ತವೆ. ಮತ್ತು ಮಳೆನೂ ಬರೋ ಸಾಧ್ಯತೆ ಇದೆ. ಹೌದು, ಮಳೆ ಬಂದಾಗೆಲ್ಲ ಈ ಕಡೆ ಎಲ್ಲ ಮುದ್ದೆ ಆಗಿಬಿಡುತ್ತೆ. ಅದು ಒಂದು ಸಮಸ್ಯೆ. ಅದು ಬೇರೆ ಬಿಡೋವರೆಗೂ ಸ್ವಲ್ಪ ಆದ್ರೂ ಒಂದು ವಾರ ಕಾಯಬೇಕಾಗ್ತದೆ. ಬಿಡುವಿದ್ರೆ ಪರವಾಗಿಲ್ಲ. ಇಲ್ಲಾಂದರೆ ಪಕ್ಷಿಗಳನ್ನ ಯಾವ ಟೈಮಲ್ಲಿ ಬರ್ತದೆ ಅಂತ ಕಾಯ್ಲಿಕ್ಕೆ ಆಗೋದಿಲ್ಲ ಅಲ್ವ ಸರ್. ಅದೊಂದು. ಹೌದು. ಮಾರಾಟಕ್ಕೆ ಬೆಲೆನೂ ಪರವಾಗಿಲ್ಲ ಅಂತೀರಾ ಭತ್ತಕ್ಕೆ? ಈಗ ಕೃಷಿ ಇದರಲ್ಲಿ ಈ ವರ್ಷದ ಇದರಲ್ಲಿ ಈ ಸಣ್ಣ ಭತ್ತಗಳಿಗೆ ರೇಟೇ ಇಲ್ಲ. ಯಾಕೆಂದರೆ ಹಳೆ ಭತ್ತ ನೋಡಿ, ದಪ್ಪ ಭತ್ತಗಳಿದೆಯಲ್ಲ, ದೊಡ್ಡಿ ಮತ್ತು ಬೆಳೆಯ, ಅದಕ್ಕೆ ಬೆಲೆ ಇತ್ತು. ಈ ಸಣ್ಣ ಭತ್ತಗಳಿಗೆ ಈ ವರ್ಷ ಮಾರುಕಟ್ಟೆ ಬೆಲೆ ಕಡಿಮೆ ಆಗಿದೆ. ಈ ತುಂಗಕ್ಕೆ ಅಷ್ಟೇ 1500 ರೂಪಾಯಿ ಕ್ವಿಂಟಾಲ್. ಓಹೋ, ಅಂದರೆ ನಮ್ಮ ಬೆಂಬಲ ಬೆಲೆಗಿಂತನೂ ಕಡಿಮೆ. ಯಾಕೆಂದರೆ ಬೆಂಬಲ ಬೆಲೆ ಅಂದರೆ ನಾವು ಅದನ್ನು ಒಣಗಿಸ್ಬೇಕು, ಕೃಷಿ ಇದಕ್ಕೆ ತಗೊಂಡು ಹೋಗ್ಬೇಕು, ದೂರ ಆಗ್ತದೆ ನಾವು. ಮತ್ತು ಅದು ಆ ಟೈಮಲ್ಲಿ ನಮಗೆ ಸಮಯದ ಅಭಾವ ಇರ್ತದೆ. ಬೇರೆ ಬೇರೆ ಕೃಷಿಗಳಿದಾವಲ್ಲ. ಹೌದು, ಅಷ್ಟರಲ್ಲಿ ಕಾಫಿ, ಕಾಳುಮೆಣಸು ಬರ್ತಾ ಇರ್ತದೆ. ಅದಕ್ಕೆ ನಾವು ಸಮಯ ಕೊಡಬೇಕಾಗ್ತದೆ. ಹಾಗಾಗಿ ನಿಮ್ಮ ಒಂದು ಮನೆ ಮಟ್ಟದಲ್ಲೇ ಮಾರಾಟ ಮಾಡ್ತೀರಾ? ಅಲ್ಲೇ ವ್ಯಾಪಾರಿಗಳು ಬರ್ತಾರೆ, ಅಲ್ಲಿ ಬಂದು ತಗೊಂಡು ಕೊಟ್ಟು. ಯಾಕೆಂದರೆ ಅದು ಈ ಮಾರಾಟ ಕೇಂದ್ರದಲ್ಲಿ ಮಾರಾಟ ಮಾಡಬೇಕಾದ್ರೆ ನೀವು ಹೇಳ್ದಂಗೆ ತೇವಾಂಶ ಅಷ್ಟೇ ಇರಬೇಕು, ಎಲ್ಲ ಕಾಯಬೇಕಾಗ್ತದೆ. ಮತ್ತೆ ಬಹಳ ಸ್ವಚ್ಛವಾಗಿರ್ಬೇಕು. ಸ್ವಚ್ಛ ಮಾಡಿ ಕೊಡೋದು, ಇವ್ರಿಗೆ ಕೊಡುವಾಗ ಇವ್ರು ಸ್ವಚ್ಛ ಮಾಡ್ಬೇಕಂತ ಹೇಳ್ತಾರೆ. ಆದರೆ ಸ್ವಲ್ಪ ಸಮಯ ಕಾಯೋ ಕೆಲಸ ಎಲ್ಲ ಅವಾಗಲೇ ಕೊಟ್ಟು ಬಿಡ್ಬೋದು. ಒಟ್ಟಾರೆ ಭತ್ತದ ಕೃಷಿಯಿಂದ ಮಾಡಲೇಬೇಕು. ಯಾಕೆಂದರೆ ನಮ್ಮ ಕುಟುಂಬಕ್ಕಾದರೂ, ರೈತರು ಅಂದಮೇಲೆ ಆದರೂ ನಮ್ಮ ಆಹಾರ ನಾವು ಬೆಳ್ಕೋಬೇಕು. ಹೌದು ಸರ್. ಅಂದರೆ ಗದ್ದೆನ ತಾಯಿಗೆ ಹೋಲಿಸ್ತಾರೆ, ತೋಟನ ತಂದೆಗೆ ಹೋಲಿಸ್ತಾರೆ ಅಲ್ವಾ. ಹೌದು. ಮತ್ತು ನೀರು ಭೂಮಿಗೆ ಇಂಗಬೇಕು ಅಂದರೆ ಭತ್ತದ ಕೃಷಿ ಮಾಡಿ. ಭತ್ತದ ಕೃಷಿ ಅಂದರೆ ಬೇಸಿಗೆಲ್ಲ ಈಗ ನಾವು ನೀರಿನ ಅಭಾವ ಅಂತ ಹೇಳ್ತೀವಿ. ಎಲ್ಲ ಈಗ ಕಾಲು ಚರಂಡಿ ಮಾಡಿ ನೀರನ್ನ ಹಾರಿ ಬಿಡ್ತೀವಿ, ನೀರು ನಿಲ್ಲೋದಿಲ್ಲ. ಮಳೆ ಎಷ್ಟು ಬಂದರೂ ಆ ಸಮಯಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಹೌದು. ಗದ್ದೆ ಮಾಡಿದ್ರೆ 6 ತಿಂಗಳು ಗದ್ದೆಯಲ್ಲಿ ನೀರು ಇಂಗಿರ್ತದೆ, ನಿಂತಿರೋದ್ರಿಂದ ಇಂಗುತ್ತೆ. ಗದ್ದೆಯಲ್ಲಿ ನೀರು ಇಂಗ್ತದೆ. ಆವಾಗ ಕುಡಿಯೋ ನೀರಿನ ಅಭಾವನೂ ಸ್ವಲ್ಪ ಕಡಿಮೆ ಆಗುತ್ತೆ. ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ. ಹೌದು, ಅದೊಂದು ಅಂಶ. ಒಟ್ಟಾರೆ ನಿಮಗೆ ಕೃಷಿ ತೃಪ್ತಿ ಕೊಟ್ಟಿದೆ? ಹೌದು ಸರ್, ತೊಂದರೆ ಇಲ್ಲ. ಯಾಕೆಂದರೆ ನಮ್ಮ ಹೆಚ್ಚಿನ ಸಮಯ ಕೃಷಿಗೆ ಕೊಡ್ತೀವಿ. ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗನ್ಸುತ್ತೆ ಭತ್ತದ ಕೃಷಿ? ನಷ್ಟ ಆಗೋದಿಲ್ಲ. ಅಲ್ಲಿಗೆ ಸರಿ ಅನ್ಸ್ಕೊ. ಸ್ವಲ್ಪ ನಾವು ನೋಡ್ಕೊಳ್ಬೇಕು. ಮತ್ತೆ ಎಲ್ಲ ಆಳುಗಳಿಂದಲೇ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ನಾವು ಸ್ವಲ್ಪ ಕಾಳಜಿ ವಹಿಸ್ಬೇಕಾಗುತ್ತೆ. ನಾವು ಕೈ ಜೋಡಿಸಬೇಕಾಗುತ್ತೆ. ಕೆಲಸಗಾರರು ಮಾಡ್ತಾ ಇದ್ದಾಗಲೂ ಮಾಡಬೇಕಾಗುತ್ತೆ. ಅವರು ಕೆಲಸಗಾರ ಇಲ್ದಾಗಲೂ ನಾವೇ ಸ್ವಂತವಾಗಿ ನೋಡಿ ಏನೇನು ಮಾಡಬೇಕು ಅಂತ ಕೆಲಸ ನಾವು ಮಾಡಬೇಕು. ತುರ್ತಾಗಿ ಮಾಡಲೇಬೇಕಾಗುತ್ತೆ. ನಿಮ್ಮ ಕಡೆ ಮಳೆನೂ ಮಳೆ ಜಾಸ್ತಿ. ಹಾಗಾಗಿ ಭತ್ತದ ಗದ್ದೆ ನೋಡ್ತಲೇ ಇರಬೇಕು. ಮಳೆ ಬಂತಂದ್ರೆ ಸ್ವಲ್ಪ ನೋಡಬೇಕಾಗ್ತದೆ. ಎಲ್ಲಿ ಕಟ್ಟೆ ಹೊಡಿತು, ನೀರೆಲ್ಲ ಕೊಚ್ಚೋದು, ಗೊಬ್ಬರ ಕೊಚ್ಚೋಗೋದು. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ. ಸರ್. ಆತ್ಮೀಯ ರೈತ ಬಾಂಧವರೇ, ತಾವು
ವೇಣುಕುಮಾರ್ ಅವರ ಈ ಭತ್ತದ ಕೃಷಿ ಅನುಭವಗಳನ್ನು ಇನ್ನೂ ಅವರಿಂದ ಕೇಳಿ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9632403163. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 9632403163. ತುಂಬ ಸಂತೋಷ ವೇಣುಕುಮಾರ್, ತಾವು ರಾಜ್ಯ ಮಟ್ಟಕ್ಕೆ 2ನೇ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರ ಈ ಮಳೆಯಾಶ್ರಿತ ಒಂದು ಭತ್ತದ ಬೆಳೆನಲ್ಲಿ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಮತ್ತು ನಮ್ಮ ನಿಲಯಕ್ಕೆ ಆಗಮಿಸಿ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.